ಮಾಡಿ ಹೇಗಿದ್ರು ಬಸವನಗುಡಿ ಗೊತ್ತಿದೆ ನಿಮಗೆ, ನೀವೇ ಇಲ್ಲಿ ಮಾಡಿ ಅಂತ ಹೇಳಿದ್ರು. ಅದೇ ತರ ನಮ್ದು ಕ್ಯಾಟಗರಿ ಕೂಡ ಮ್ಯಾಚ್ ಆಗಿದೆ. ಸೊ ಪ್ರಚಾರ ಎಲ್ಲ ನಡೀತಾ ಇದೆ, ಬರದಿಂದ ಜನಗಳು ಒಳ್ಳೆ ಅಭಿಪ್ರಾಯ ಬರ್ತಾ ಇದೆ. ಎಲ್ಲ ಬರುವಂತ ಒಂದಷ್ಟು ಮುನ್ಸೂಚನೆಗಳು ಕಾಣ್ತಾ ಇದೆ, ಜನ ಬದಲಾವಣೆ ಬಯಸಿದ್ದಾರೆ. ಇದೇ ತರ ಬೆಲೆ ಆಗಲಿ ಇನ್ನೊಂದಾಗಲಿ ತೊಂದರೆ ಇದೆ ಜನರಲ್ಲಿ. ನಾವು ಗೆದ್ದರೆ ನಾವು ಹೇಳ್ತಾ ಇದೀವಿ, ಪ್ರಾಮಿಸ್ ಮಾಡ್ತಾ ಇದೀವಿ, ಸರ್ಕಾರಿ ಶಾಲೆಗಳು, ಸರ್ಕಾರಿ ಆಸ್ಪತ್ರೆಗಳು ಚೆನ್ನಾಗಿ ಡೆವಲಪ್ ಆಗಬೇಕು. ಸರಿ, ಯಾಕಂದ್ರೆ ಎಲ್ಲ ಇರೋರು ಏನೋ ಆಗುತ್ತೆ, ಪ್ರೈವೇಟ್ ಸ್ಕೂಲ್ ಪ್ರೈವೇಟ್ ಆಸ್ಪತ್ರೆನಲ್ಲಿ ಆಗುತ್ತೆ. ನಂತರ ಬಡ ಮಕ್ಕಳು ಅಂದ್ರೆ ನಾನು ಹೇಳೋದು ಯಾವಾಗಂದ್ರೆ ನಾನು ಒಂದು 15 ವರ್ಷ ಹಿಂದೆ ಹೋದ್ರೆ ನಾನು ಒಬ್ಬ ತುಂಬಾ ಕರುಬಡ ಊಟ ತಿಂಡಿಗೆಲ್ಲ ಕಷ್ಟ ಬಿದ್ದಿದ್ದೆ. ಸೊ ಆ ತರ ಇರುವಂತ ಬಡ ಮತ್ತೆ ಮಧ್ಯಮ ವರ್ಗದ ನಿರ್ಧಾರ ಹೇಗಾಗುತ್ತೆ ಅಂತ ಹೇಳಿದ್ರೆ ಉತ್ತಮವಾದ ಸರ್ಕಾರಿ ಶಾಲೆಗಳು, ಉತ್ತಮವಾದ ಆಸ್ಪತ್ರೆಗಳು ಆದಾಗ ಮಾತ್ರ ಆಗುತ್ತೆ ಅಂತ. ಅದೇ ನಮ್ಮ ಪಕ್ಷದ ಸಿದ್ಧಾಂತ ಕೂಡ ಅದೇ ದಾರಿನಲ್ಲಿ ನಡೀತಾ ಇದ್ದೀವಿ. ಇವೆಲ್ಲ ಕರೆಸಿ ಸನ್ಮಾನ ಮಾಡಿರೋದು ನನಗೆ ಏನು ಪದವೇ ಗೊತ್ತಾಗ್ತಾ ಇಲ್ಲ ಏನೇ ಹೇಳ್ಬೇಕು ಅಂತ. ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಈ ಏನು ಆಶೆ ಏನು ಮಾಡಿದ್ದೀರಾ ಗೆದ್ದು ಬರ್ಬೇಕು ಅಂತ ಹೇಳ್ಬಿಟ್ಟು ನಾನು ಕೂಡ ಅದನ್ನೇ ಆಶಿಸ್ತಾ ಇದ್ದೀನಿ. ಯಾಕಂದ್ರೆ ನಾವು ಗೆದ್ದು ಬಂದ್ರೆ ನಾವು ಈಗಿರೋ ಪರಿಸ್ಥಿತಿನಲ್ಲಿ ಒಂದು 10 ಕುಟುಂಬನ ಬೇಕಾದ್ರೆ ನೋಡ್ಕೋಬಹುದು, ಆದ್ರೆ ಗೆದ್ದು ಬಂದ್ರೆ 1000 ಕುಟುಂಬಗಳನ್ನ ನಾವು ಉದ್ಧಾರ ಮಾಡ್ಬೋದು. ಸೊ ಆ ಗುರಿ ಇಟ್ಕೊಂಡು ರಾಜಕೀಯ ಬಂದಿದ್ದೀವಿ. ನಾವು ಬಂದಿರೋದೇ ಅಲ್ಲ, ನಾನು ನಿಮ್ಮೆಲ್ಲರೂ ಕೇಳ್ಕೊಳ್ಳೋದು ಇಷ್ಟೇ. ಮೇಡಮ್ ಬಂದಿರೋ ನಮ್ಗೆ ಹೆಮ್ಮೆ ಅನ್ಸುತ್ತೆ. ಮಹಿಳೆಯಾಗಿ ಒಬ್ರು ಮುಂದೆ ಬಂದು ಎಲೆಕ್ಷನ್ ಫೈಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗಿನ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ ರಾಜಕೀಯ ವ್ಯವಸ್ಥೆ ಕೆಸರು ಅಂತಾರೆ, ಇನ್ನೊಂದು ಅಂತಾರೆ, ಬೇರೆ ಬೇರೆ ಪದ ಮಾಡ್ತಾರೆ. ಅದೆಲ್ಲ ಕ್ಲೀನ್ ಮಾಡ್ಬೇಕಂದ್ರೆ ನೀವು ಒಳ್ಳೆ ಜನ ಬಂದು ಕ್ಲೀನ್ ಮಾಡಿ. ಅದನ್ನ ಹೊರಗಡೆ ನಮ್ಗೆ ಹೇಳ್ಬಿಟ್ಟು ದೂರ ಓಡೋದಲ್ಲ ನಮ್ಮ ಜವಾಬ್ದಾರಿ. ನಮ್ಗೊಂದು ಸಾಮಾಜಿಕ ಜವಾಬ್ದಾರಿ ಇರುತ್ತೆ, ಸಮಾಜವನ್ನು ಉದ್ಧಾರ ಮಾಡುವಂತದ್ದು. ಅದಕ್ಕೆ ಮುಖ್ಯವಾಗಿ ಯುವಕರು ಮುಂದೆ ಬರ್ಬೇಕು, ಮಹಿಳೆಯರು ಮುಂದೆ ಬರ್ಬೇಕು. ಅವ್ರಿಬ್ರು ಬರ್ತಾ ಇದ್ರೆ ಖಂಡಿತ ದೇಶ ಉದ್ಧಾರ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ನಮ್ಮದೇ ಸಮಾಜದಲ್ಲಿ ಒಬ್ರು ಎಲೆಕ್ಷನ್ ನಿಲ್ತಾ ಇರೋದು, ಅದು ನಮ್ಮ ರಾಜ್ಯಾಧ್ಯಕ್ಷರು ಪೃಥ್ವಿ ರೆಡ್ಡಿ ಇದ್ದಾರೆ. ಅವ್ರ ಅಸೆಂಬ್ಲಿ ಹತ್ರ ಇದ್ದೀರಾ ಅಂತ ಹೇಳಿದ್ರೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ನಿಮ್ಗೆ ಶುಭಾಶಯಗಳು. ನಾನು ಗೆದ್ದು ಬನ್ನಿ. ಅಷ್ಟೇ, ಎರಡು ಮಾತು ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು. ಆದಷ್ಟು ಬೇಗ ಗೆದ್ದು ಮೇಡಮ್ ಅವ್ರಿಗೂ ಸನ್ಮಾನ ಮಾಡೋಣ ಅಂತ ಹೇಳ್ಬಿಟ್ಟು ಆಶಿಸ್ತಾ ನಾನು 2 ಮಾತು ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದ. ಗೆದ್ದು ಬಂದೇ ಬರ್ತೀರಾ?